ಎಲ್ಲ ಆಯ್ತಲ್ಲವ ಅಡ್ರೆಸ್ ಎಲ್ಲ ಅಂತೇಳಿ ಗಾಡಿ ನಾನೇ ತರಿಸ್ತೀನಿ. ಇಲ್ಲಪ್ಪ ಅವರೇ ಬಂದು ತಕ ಹೋಯ್ತಾರಂತೆ. ಅವ್ವ ಅವ್ ನಂಬರ್ ಕೊಟ್ಟಿದ್ರು ಅಲ್ವಾ, ಎಲ್ಲಿದೆ? ಕಾಲ್ ಮಾಡಿ ಕೇಳೋಣ. ಹ್ಞೂ ಅಲ್ಲೋಡ ಆ ಗೂಡಲ್ಲ ಐತೆ, ತಗೊಳವ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಏನಾಯ್ತವ? ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅವ್ವ. ನಂಬರ್ ಸರಿ ಹಾಕಿದ್ರೇನೋ ಒಂದ್ಕಿತ ನೋಡಿ ಮಿಸ್. ಅವ್ರು ಮೊದಲೇ ಫೋನ್ ಮಾಡಿ ಕರಿಬೇಕಾಗಿತ್ತು ಏನೋ, ಇಲ್ಲ ಇನ್ನೊಂದು ನಂಬರ್ ಇದ್ದಿದ್ರೆ ಅದನ್ನು ತಗೋಬೇಕಾಗಿತ್ತೇನೋ. ಅವ್ವ ನೀನ್ ಟೆನ್ಷನ್ ಮಾಡ್ಕೋಬೇಡ ಅಕ್ಕ, ನೀನ್ ಇನ್ನೊಂದ್ಸಲ ಡೈಲ್ ಮಾಡು. ಸದ್ಯ ಸ್ವಿಚ್ ಆಫ್ ಆಗಿದೆ. ಇಲ್ಲ, ಮತ್ತೆ ಸ್ವಿಚ್ ಆಫ್ ಬರ್ತಿದೆ. ಅವ್ವ ತಾಯಿ ಚಾಮುಂಡವ್ವ, ಅನ್ನದಾನಕ್ಕೆ ಅಂತ ಮಾಡಿದ ಅಡಿಗೆ ಕಾಯಿಸ್ಬಾರ್ದು ಕಣವ್ವ, ಕಾಪಾಡವ್ವ ಕಾಪಾಡವ್ವ. ಅವ್ವ ಅವ್ರು ಆರ್ಡರ್ ಕೊಟ್ಟು ಹೋಗೋರು ಅಂದ್ಮ್ಯಾಕೆ ಖಂಡಿತ ಗಾಡಿ ಕಳಿಸ್ತಾರೆ. ಹೊಸ ತಡ ಆಗಿರ್ಬೋದು. ಹೌದವ್ವ, ಕಾಯೋಣ ಇರು. ಏನಾಗ ಆ ನಂಬರ್ ಯಾವೊಂದಂತ ತೆಗ್ಸಿ ಅವನೆಲ್ಲೋನಂತ ವಿಚಾರಿಸಿರಲ್ಲ. ಯಾಕೋ ಇಲ್ಲಿ ಮಿಸ್ ಹೊಡೆ ಹಂಗೆ ಕಾಣಿಸ್ತೈತೆ. ಸರಿ ಹೇಳ್ರಿ ಸಿಸ್ಟರ್, ಇಲ್ಲಿ ನಂಬರ್ ಕೊಡಿ ಬಸಿ. ಅಂತ ಗೊತ್ತಾ? ಸ್ವಿಚ್ ಆಫ್ ಅಂತ ಗೊತ್ತೈತೆ ಕಾಣ. ಏಟೊತ್ತಾದ್ರೂ ಯಾವ ಗಾಡಿಯೂ ಬರಲಿಲ್ಲ. ನಾನು ಎಂತ ದಡ್ಡಿ, ಯಾವ ಆಶ್ರಮ ಅಂತ ನಾನು ಕೇಳ್ಕೋಬೇಕಾಗಿತ್ತು. ಅಯ್ಯೋ ಪುಟ್ಟಕ್ಕ, ನೀನೇನು ತಪ್ಪು ಮಾಡಿಲ್ಲ. ನಿನ್ ಜೊತೆಗೆ ನಾನು ಇದ್ನಲ್ಲ, ನಾನೇ ನಿನಗೆ ಒತ್ತಾಯ ಮಾಡಿದೆ. ಇದ್ರಾಗೆ ನಿನ್ ತಪ್ಪೇನು ಇಲ್ಲ ಕಣಕ್ಕ. ಅದ್ ಯಾಕಿಬ್ರು ಏನೋ ತಪ್ಪು ನಡೆದಿರೋ ತರ ಮಾತಾಡ್ತಿದ್ದೀರಾ? ಸ್ವಲ್ಪ ಇರಿ. ಅದೇ ಅವ ನೀವ್ ಯಾಕೆ ಈಟೊಂದು ಬೇಸರ ಮಾಡ್ಕೊತಿದ್ದೀರಾ? ನೋಡಿ ಕಣ್ಣಾಗಿ ನೀರ್ ಬೇರೆ, ಮೊದ್ಲು ಕಣ್ಣೋರ್ಸ್ಕೊಳ್ಳಿ ಅವ, ಕಣ್ಣೀರು ಒರೆಸ್ಕೊಳ್ಳಿ ಅವ. ಗಾಳಿ, ನೀರು, ಬೆಂಕಿ, ಆಕಾಶ, ಭೂಮಿ, ಈ 5 ದೇವ್ರನ್ನು ಬೇಡ್ಕೊಂಡೆ ಶುರು ಮಾಡಿದ್ದೀರಿ. ಜೊತೆಗೆ ನಿಮ್ಮ ಶ್ರಮನೂ ಐತೆ. ಆ ದೇವ್ರ ಕೈ ಬಿಡ್ಬೋದೇನೋ, ಆದ್ರೆ ನಿಮ್ಮ ಶ್ರಮ ಕೈ ಬಿಡಕ್ಕಿಲ್ಲ. ನಾನು ಹೇಳ್ತಾ ಇವ್ನಿ, ನೀವು ಮಾಡಿರೋ ಈ ಅಡುಗೆಯಲ್ಲಿ ಒಂದೇ ಒಂದಾಗ್ಲೂ ಹಾಳಾಗಕ್ಕಿಲ್ಲ. ಎಲ್ಲನೂ ಹಸ್ತವ್ರ ಹೊಟ್ಟೆ ಸೇರ್ತೈತೆ. ಅವ್ರು ನಿಮ್ಗೆ ಮನ್ಸಾರೆ ಹರಿಸ್ತಾರೆ. ಹಾ, ಇದಕ್ಕೆ ನೀವೇನ್ ಖರ್ಚು ಮಾಡಿದಿರೋ ಅದ್ ನಿಮ್ಗೆ ವಾಪಸ್ ಸಿಗ್ತೈತೆ, ಸರಿನಾ? ಹೆಂಗಪ್ಪ, ಅವ್ರ ಫೋನೇ ಹಿಡಿತಾ ಇಲ್ವಲ್ಲ. ಇದು ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸ್ತೀನಿ. ನಗ ಅವ ನಾವೇ ಗಾಡಿ ತಗೋಬರ್ತೀವಿ, ನಿಮ್ಮ ದುಡ್ಡು ನಿಮ್ಮ ಕೈ ಸೇರ್ತೈತೆ. ಮಿಸ್ಸೋ, ನೀವು ನಮ್ಮ ಜೊತೆಗೆ ಬನ್ನಿ. ಎಲ್ಲಿಗೆ ಶ್ರೀ? ನೀವು ಬನ್ನಿ, ಹೇಳ್ತೀನಿ. ಆಗ ಏನೂ ಆಗಲ್ಲ ಅವ್ವ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅದ್ ನಿಮ್ಗೆ ಗೊತ್ತು?
ಗೊತ್ತು ಅಂದಿಲ್ಲ, ಅನಿಸ್ತೈತೆ ಅಂತ ಹೇಳ್ದೆ ಮಿಸ್ಸು. ಅದ್ ಸರಿ, ನಾವೀಗ ಎಲ್ಗೆ ಹೋಗ್ತಿದೀವಿ? ಒಂದ್ ಜಾಗಕ್ಕೆ ಹೋಯ್ತಾ ಇದೀವಿ. ಎಲ್ಲ ಸರಿ ಹೋಯ್ತದ ಅನ್ನೋ ನಂಬಿಕೆ ನಂಗೈತು. ಮಿಸ್ಸು, ನನ್ನ ಮ್ಯಾಗ ನಂಬಿಕೆ ಐತೆ ಅಲ್ವರಾ? ಅವ್ವ ಬೇಸರ ಮಾಡ್ಕೊಂಡು ಅಳ್ತಿದ್ರಲ್ಲ, ನನ್ನಿಂದ ನೋಡಕ್ ಆಗ್ಲಿಲ್ಲ ಮಿಸ್ಸು. ಅದಕ್ಕೆ ಬೇರೆ ದಾರಿ ಕಾಣಿಸ್ದೆ ದೊರೆಗೆ ಫೋನ್ ಮಾಡಕ್ ಹೇಳ್ದೆ. ಆಮೇಲೆ ದೊರೆನೇ ಅಲ್ಲಿಗೆ ಹೋಗಕ್ ಹೇಳಿದ್ದು. ಎಲ್ಲಿಗೆ? ನೀವ್ ನಂಗೆ ಒಂದು ಮಾತು ಹೇಳಿಲ್ವಲ್ಲ. ನೀವ್ ನನಗ್ ಫ್ರೆಂಡ್ ಅಥವಾ ದೊರೆಗ್ ಫ್ರೆಂಡ್ ಶ್ರೀ? ಕೋಪ ಮಾಡ್ಕೋಬೇಡಿ ಮಿಸ್ಸು. ಅವ್ನ್ ಯಾರು ಅಂತಾನೆ ನಾವ್ ನೋಡಿಲ್ಲ ಶ್ರೀ. ಅವ್ನೇನಾದ್ರೂ ಎಡ್ವರ್ಟ್ ಮಾಡಿದ್ರೆ ಇಷ್ಟು ಅಡ್ಗೆನೂ ವೇಸ್ಟ್ ಆಗತ್ತೆ. ಎಡ್ವರ್ಟ್ ಆಗಿಲ್ಲ ಮಿಸ್ಸು, ನನ್ನ ನಂಬಿ. ನಿಮ್ನ ನಂಬಿದ್ರೆ ಅದ್ ಇಂಡೈರೆಕ್ಟ್ ಆಗಿ ಅವನ ನಮ್ದ ಹಾಗೆ ಅಲ್ವಾ? ಅವನೇನಾದ್ರೂ ಕೈ ಕೊಟ್ರೆ? ಇಲ್ಲ ಇಲ್ಲ, ಅವ್ನ್ ನಿಮ್ಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಾನೆ. ಅವ್ನ್ ಮೋಸ ಮಾಡಕ್ಕಿಲ್ಲ. ನಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನ? ಅದ್ನ ಅವನೇ ಹೇಳಿದ್ನಾ? ಹಾ, ನಿಮ್ಗೋಸ್ಕರ ಏನ್ ಮಾಡಕ್ಕೂ ತಯಾರಾಗವನಂತೆ. ಅವ್ವ ಮಾಡಿದ ಅಡ್ಗೆ ಹಾಳಾಗಿಲ್ಲ. ಒಳ್ಳೆ ಮಿಸ್ಸು. ಸರಿ. ನಮ್ ಕಂಟಿ ಅಣ್ಣ ಹೇಳವ್ರೆ, ನಾವ್ ಹೆಂಗ್ ಹೇಳ್ತೀವಿ ಹಂಗ ಹೇಳ್ತೀವಿ, ನನ್ನನ್ನೇನು ಮಾಡಬೇಡಿ. ಅದ್ನ ನೀನ್ ಹೇಳಿದ ಮ್ಯಾಕ್ ತೀರ್ಮಾನ ಮಾಡ್ತೀವಿ. ಹೇಳೋ ಮೊದ್ಲು. ಫೋನ್ ಮಾಡ್ಲಾ ನಿನ್ ಕಡೆ ಅವ್ರಿಗೆ? ಮುಗುಸೆ ತಗಿಲ ಹೇಳ ಹೇಳ. ಬಾಬು ಫೋನ್ ಮಾಡಿ ನೋಡ್ಸ್ಬೇಕಾರಕ್ಲಾ. ಹಲೋ ಲೋ ಬಾಬು. ಹೇಳಿ ಅಣ್ಣ. ಕಂಟಿ ಕಡೋರು ಬರ್ತಾವ್ರೆ, ನಾನು ಹೇಳ್ದಂಗೆ ಮಾಡ್ಲಾ? ಆಯ್ತಣ್ಣ ಆಯ್ತಣ್ಣ. ಸರಿ ಅಣ್ಣ, ಆಯ್ತಣ್ಣ. ನೀವ್ ಹೇಳ್ದಂಗೆ ಎಲ್ಲ ನಡೀತದೆ. ನಮ್ಮ ಅಣ್ಣನ್ ತವನೇ ಆಟ್ಕೊಳ. ಲೋ ಮುಂಗುಸಿ, ಏಟ್ಗಿರೋ ಕಿಮ್ಮತ್ತು ಮಾತ್ಗಿಲ್ಲಕಲ್ಲ. ಆದ್ರೂ ಇದನ್ನೆಲ್ಲ ರಾಜಿನೇ ಮಾಡೋಳೆ ಅಂತ ಅಣ್ಣಗೆ ಹೆಂಗ್ಲ ಗೊತ್ತಾಯ್ತು ನಾಗ? ಪುಟ್ಟಕ್ಕಂಗೆ ನಮ್ಮೂರ್ನಾಗೆ ಆಗದೆ ಇರೋರು ಇನ್ಯಾರಲ್ಲ ಅವ್ರೆ. ಇದನ್ನ ಕಂಡಿಡಿಯಕ್ಕೆ SBI ಅವ್ರು ಬರ್ಬೇಕಾ? SBI ಅಲ್ಲ, CBI. ಹೌದಲ್ಲ? ಅದೇ ಅದೇ. ಯಾರು ಎತ್ತ ಅಂತ ಕೇಳ್ದೇನೆ ಅಡುಗೆ ಒಪ್ಕೊಂಡು ತಪ್ಪು ಮಾಡ್ಬಿಟ್ಟೆ. ಅವಸರ ಪಟ್ಬಿಟ್ನೇನೋ. ಅವ್ವ, ಸ್ನೇಹ ಮತ್ತೆ ಶ್ರೀ ಅವ್ರು ಹೋಗೋರಲ್ವಾ, ಏನಾರ ಒಂದ್ ಆಯ್ತದೆ. ನೀನ್ ಚಿಂತೆ ಮಾಡ್ಬೇಡ. ಬ್ಯಾರೆ ವ್ಯಾಪಾರ ಆಗಿದ್ದಿದ್ರೆ ಇವತ್ತಲ್ಲ ನಾಳೆ ನಮ್ಮ ಪದಾರ್ಥ ಮಾರಾಟ ಆಯ್ತದೆ ಅಂತ ಸಮಾಧಾನ ಪಟ್ಕೋಬೋದಾಯ್ತು ಕಣ್ಸಣ್ಣ. ಆದ್ರೆ ನಮ್ದು ಹಂಗಲ್ವೇ. ಇವತ್ತೊಂದು ದುಡ್ಡು ಹಾಕಿದೀವಿ, ಅದ್ರಾಗೂ ಆಟೋನ್ ಅನ್ನ ಎಲ್ಲ ಹಾಳಾಗ್ಬಿಡ್ತದಲ್ಲವ. ಅದು ಶಾನ ಬೇಸರ ಆಯ್ತದೆ. ಆ ಹುಡ್ಗ ಆಟೋನ್ ಭರವಸೆ ಕೊಟ್ಟವನೇ ಅಂದ್ಮ್ಯಾಕೆ ಏನಾದ್ರೂ ಒಂದ್ ದಾರಿ ಮಾಡ್ತಾವನೆ ಬಿಡು ಪುಟ್ಟಕ್ಕ. ಆ ತಾಯಿನೇ ಕಾಪಾಡ್ಬೇಕು.
ಏನಾಯ್ತದೋ ಇವನು. ಸಹನಾ ಅಕ್ಕ, ಊಟ ಮಾತ್ರ ಬೊಂಬಾಟ್ ಆಗೈತೆ. ಸಿಟಿ ಹೋಟ್ಲಿಂದ ಆರ್ಡರ್ ಮಾಡಿ ತರಿಸಿರ್ಬೇಕು. ತಿನ್ನು ಅದೇಗೆ ಏನು ನಾವು ಗರ ಪಡೋದು ನಮ್ಗೆ ಕುಂದ್ಕೊಂಡಿದ್ಯಾ? ಓ, ಇಂಥ ರುಚಿಯಾದ ಊಟ ನೀನ್ ಯಾವತ್ತೂ ತಿಂದೇ ಇಲ್ಲ ಅಲ್ಲ, ಅದಕ್ಕೆ ತಿನ್ನು ತಿನ್ನು, ಬಹು ಪಸಂದ್ ಆಗೈತೆ, ತಿನ್ನು. ಎಲ್ರು ಖುಷಿಯಾಗಿ ತಿಂತಾವ್ರೆ. ಎಲ್ರು ನಿಧಾನಾಗ ಆರಾಮಾಗಿ ತಿನ್ನಿ. ಊಟ ಸಂದಾಗೈತಾ? ಊಟ ಸಾನೆ ಸಂದಾಗೈತೆ. ಇದು ಪುಟ್ಟಕ್ಕನ ಕೈ ರುಚಿ ಇದ್ದಂಗೆ ಐತಲ್ಲ. ಬೇಡ, ಸೋಂಕಿಗೆ ಹೇಳಿದ್ರೆ ದೊಡ್ಡ ರಂಪಾಟ ಮಾಡ್ಬಿಡ್ತಾಳೆ. ಅಜಯ್, ಹೊಸಿ ನಿಧಾನಕ್ಕೆ ತಿನ್ನು, ಗಂಟ್ಲಿಗೆ ತೆಗಿಯಾಕಂಬಿಟ್ಟಾಕ. ಅಕ್ಕೋ ದೀಟವಾಗ್ಲೇ ಬೊಂಬಾಟಾಗೈತೆ. ಊಟ ಮಾಡಿ. ಅಡುಗೆ ಮಾತ್ರ ಬಹು ಪಸಂದಾಗಿ ಮಾಡ್ಸಿದೀರಾ. ಇಂಥ ಊಟ ತಿನ್ನೋಕೆ ಪುಣ್ಯ ಮಾಡಿರ್ಬೇಕು. ಹೌದೌದೌದು. ಇವಾಗ ಅವನು ಹೇಳ್ದಂಗೆ ಕೇಳಿಲ್ಲ ಅಂತಂದ್ರೆ ಸಾಹೇಬ್ರನ್ನ ಬುಡಕ್ಕಿಲ್ಲ. ಮಾಜನಗಳೇ, ಹೆಂಗೈತೆ ಊಟ? ಒಳ್ಳೇದು ಒಳ್ಳೇದು. ಅಯ್ಯೋ, ನನ್ನ ಕೈ ಮುಗಿಯಕ್ ಹೋಗ್ಬಿಡಿ. ಇವತ್ತಿನ ಊಟದ ಖರ್ಚನ್ನ ನಮ್ಮ ಮುಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಮ್ಮ ರಾಜೇಶ್ವರಿ ಅವರು ಭರಿಸ್ತಾ ಇದ್ದಾರೆ. ಹೂವಾಗಿದ್ಯಾ, ನೀರ್ ಕುಡಿ. ನಿಮ್ಗೇನು ಅಭ್ಯಂತರ ಇಲ್ವಲ್ಲ ರಾಜೇಶ್ವರಿ ಮೇಡಮ್? ನಿಮ್ಮನ್ನ ಕೇಳದೆ ಖರ್ಚನ್ನೆಲ್ಲ ನೀವೇ ಭರಿಸ್ತೀರಿ ಅಂತ ಹೇಳ್ಬಿಟ್ಟೆ. ನಿಮ್ಮಿಂದ ಆಗಲ್ಲ ಅಂದ್ರೆ ನಾನೇ ಕೊಡ್ತೀನಿ. ಕೊಟ್ಬಿಡಿ. ಇಲ್ಲ ಇಲ್ಲ, ನಾನೇ ಕೊಡ್ತೀನಿ, ನನ್ಗೇನು ತೊಂದರೆ ಇಲ್ಲ. ಹಂಗಾರೆ ಕ್ಯಾಟ್ರಿಂಗ್ನವರ ಕರ್ಸದೆ ಮೇಡಮ್, ನೀವೇ ನಿಮ್ ಕೈಯಾರ ದುಡ್ಡು ಕೊಡ್ತೀರಾ ಮೇಡಮ್? ಆಗ್ಲಿ ಆಗ್ಲಿ, ನನಗೂ ಊಟ ಸಾನ ಇಷ್ಟ ಆಯ್ತು. ಅಡ್ಗೆ ಯಾರು ಮಾಡಿದ್ದು? ಹೀರಿ ಮೇಡಮ್, ಒಂದ್ ನಿಮಿಷ ಕರೆಸ್ತೀನಿ. ಹುಡುಗ್ರ, ಅವ್ರನ್ನ ಕರ್ಕ ಬನ್ನಿ. ಓ, ನಮ್ ಪುಟ್ಟಕ್ಕನ ಮಗಳು ಸ್ನೇಹ. ತಂದಿದ್ದೀರಾ ಮೇಡಮ್? ಹಾಗಾದ್ರೆ ನಿಮ್ ಕೈಯಾರ ಕೊಟ್ಬಿಡಿ ಮೇಡಮ್. ಶ್ರೀ, ಇವಳ ಹತ್ರ ದುಡ್ಡು ತಗೊಳಕ್ ನಂಗೆ ಇಷ್ಟ ಇಲ್ಲ. 16 ಲಕ್ಷ ಯಾಕೆ ಬೇಡ ಅಂತೀರಾ? ಸುಮ್ಕೆ ತಕೊಳ್ಳಿ. ನೋಡ್ರಪ್ಪ, ನಮ್ಮ ಪಕ್ಷದ ಗೌರವಾನ್ವಿತ ಮಹಿಳಾ ಸದಸ್ಯೆ ಶ್ರೀಮತಿ ರಾಜೇಶ್ವರಿ ಅವರು ಈ ಊಟದ ಖರ್ಚನ್ನೆಲ್ಲನೂ ಕೊಡ್ತಾ ಇದ್ದಾರೆ. ಅಮ್ಮ ಮಗಳು ಇಬ್ರು ಚಂದಾಗೆ ಪ್ಲಾನ್ ಮಾಡಿದ್ದೀರಾ. ಒಳ್ಳೆಯವ್ರೇನು ಪ್ಲಾನ್ ಮಾಡೋದು ಬೇಕಾಗಿಲ್ಲ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ದುಡ್ಡು ಬೇರೆಯವ್ರಿಗೆ ಕೊಡ್ಬೇಕು ನಾಟಿ. ಊಟಕ್ಕೆ ನಮ್ಮೆಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕ್ಯಾವ. ನೋಡ್ಕೊಂಡು ಚೆನ್ನಾಗಿರ್ಬೇಕು.
ನಮ್ಮ ಸಾಹೇಬ್ರು ಬಂದ್ ಸೇರ್ತಾನೆ. ಸರಿ. ಶ್ರೀ ಹೊರಡೋಣವಾ? ಮಿಸ್ ಹೊರಡುಮ. ಅಲ್ಲ ಕೊನೆದಾಗ ಏನೋ ಪಂಚ್ ಹೊಡಿತೀರ ಅನ್ಕೊಂಡಿದ್ದೆ, ಇಲ್ವಾ? ಇಷ್ಟು ಜನರಿಗೆ ಊಟ ಹಾಕ್ಸಿದ ಪುಣ್ಯದಲ್ಲಿ ಇವಳಿಗೆ ಮತ್ತೆ ಇವಳ ಮನೆಯವ್ರಿಗೂ ಭಾಗ ಸಿಕ್ತು ಅಂತ ಖುಷಿ ಪಡ್ಲಿ. ಆದ್ರೆ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಅವ್ವ ಅನ್ನೋದು ಮರಿದೇ ಇದೆ. ಇದು ಮಿಸ್ ಪಂಚ್ ಅಂದ್ರೆ. ಬನ್ನಿ ಹೊರಡುಮ, ಬರೋಣ. ನೀನ್ ಕಷ್ಟಪಟ್ಟಿದ್ದ ದುಡ್ಡು ಎಲ್ಲೂ ಹೋಗಿಲ್ಲ ಅವ್ವ. ಇದೆಲ್ಲ ಹೆಂಗವ? ಅಡುಗೆನ ಯಾರಿಗೆ ತಗೊಂಡೋಗಿ ಕೊಟ್ರಿ? ಇದು ಹೆಂಗ್ ಸಾಧ್ಯ ಆಯ್ತು? ಎಲ್ಲ ಶ್ರೀಯಿಂದಾನೇ ಆಗಿದವ. ಅಣ್ಣನಿಂದೆ ಆಗದೆ ಇರೋ ಕೆಲಸ ಏನಾಯ್ತು ಹೇಳಿ ಅವ್ವ? ಹೌದವ್ವ. ಅಲ್ಲ 500 ಜನದ ಊಟ ಯಾರು ತಕೊಂಡ್ರು? ಅನ್ನ ಹಾಳಾಗ್ಲಿಲ್ಲ ತಾನೆ? ಯಾಕಂದ್ರೆ ನಾನು ಮಾಡಿದ ಅಡುಗೆ ಯಾವತ್ತೂ ವ್ಯರ್ಥ ಆಗಿಲ್ಲ. ಇದುವೇ ವ್ಯರ್ಥ ಆಗಿಲ್ಲವ. ಎಲ್ರೂ ಹೊಟ್ಟೆ ತುಂಬ ತಿಂದು ಮನ್ಸರಿ ನಿಮ್ಗೆ ಆರೈಸ್ಬಿಟ್ಟೆ ಹೋದ್ರು. ಬೇಕಾದ್ರೆ ಕೇಳಿ ನಿಮ್ಮ ಮಗಳನ್ನ. ಹೌದವ್ವ. ಇವತ್ತಿನ ಊಟದ ಖರ್ಚನ್ನ ನಮ್ಮ ರಾಜೇಶ್ವರಿ ಅವರು ಭರಿಸ್ತಾ ಇದ್ದಾರೆ. ಇದು ರಾಜವ್ವ ಕೊಟ್ಟಿದ್ದ ದುಡ್ಡೇ? ನಿಜವಾಗ್ಲೂ ನಾಕ? ಹ್ಞೂ ಕಣೆ, ನಾನೇ ನನ್ನ ಕೈಯಾರೆ ತಗೊಂಡಲ್ಲ. ಅಕ್ಕ, ನಾನು ನಿನ್ಗೆ ಹೇಳಿಲ್ವಾ ಯಾಕೋ ಡೌಟ್ ಹೊಡಿತಿದೆ ಅಂತ? ಶ್ರೀ ನಾವು ಅನ್ಕೊಂಡಿರೋಷ್ಟು ಮಾಮೂಲಿ ಮನುಷ್ಯ ಅಲ್ವೇ ಅಲ್ಲ. ಆದ್ರೂ ರಾಜವಂತವ ನೀವು ಈ ದುಡ್ಡು ತಗೋಬಾರ್ದಾಗಿತ್ತು. ಅವ್ರ ದುಡ್ಡು ನಮ್ಗೆ ಯಾಕೆ? ಪಾಪ. ಪಾಪನ ಅವವು ನಿಮ್ಮನ್ನ ಸ್ಥಿತಿಗೆ ತರಕ್ ನೋಡಿದ್ದೆ ಆವಮ್ಮ. ಏನಪ್ಪ ಹೇಳ್ತಿದ್ಯಾ ನೀನು? ಹೂವವ್ವ, ನಿಮ್ಗೆ ಆರ್ಡರ್ ಕೊಟ್ಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ನಲ್ಲ, ಅವನ್ನ ನಾವೇ ಹಿಡ್ದು ಬಾಯಿ ಬಿಡಿಸಿದೀವಿ. ಇರಿ ಕಾರಲ್ಲಿ ಅವನೇ ಕರ್ಕೊಬತ್ತೀವಿ. ಎಲ್ಲ ಕರ್ಕೊಬರೋಣ ಬಾರ್ಲಾ. ಸಮಾಜ ಏನು? ಒಬ್ಬ ಹುಡ್ಗನೇ ಹುಡ್ಗಿಗೆ ನಂಬರ್ ಕೊಡೋದು ತೆಪ್ಪಾಯ್ತದ ಅಂತ ಹೇಳಿಲ್ಲ ಆಟೆಯ. ಒಳ್ಳೆ ಹುಡುಗ ನೀವು. ಆಕ್ಚುಲಿ ಏನ್ ಗೊತ್ತಾ, ನಾನು ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮು ಒಬ್ಬ ಹುಡುಗನ ನಂಬರ್ ಕೇಳ್ತಿರೋದು. ನಿಮ್ ನಂಬರ್ ಕೊಡಿ. ಕೊಡಿ, ನಾನು ಯಾಕೆ ಕೊಡ್ತೀನಿ? ಹಳೆ ನಂಬರ್ ಏನೋ ಕೊಟ್ಬಿಟ್ರೆ ಅದನ್ನ ದೊರೆ ಅಂತ ಸೇವ್ ಮಾಡ್ಕೊಬಿಟ್ಟವಳೆ. ಹೊಸ ನಂಬರ್ ತಗೊಂಡಿದ್ದು ಒಳ್ಳೇದೇ ಆಯ್ತು. ಇದೇನ್ ಶ್ರೀ, ಬರೀ ನಂಬರ್ ಮಾತ್ರ ಟೈಪ್ ಮಾಡಿದಿರಲ್ಲ, ಹೆಸರನ್ನು ಸೇವ್ ಮಾಡಿ. ಅಷ್ಟು ಗೊತ್ತಿದ್ರೆ ನಾನೇ ಗೊತ್ತಾಡ್ತಾ ಇದ್ದೆ. ಅದು ನೀವೇ ಮಾಡೋ ನನ್ನ ಹೆಸರನ್ನ ಏನ್ ಬೇಕಾದ್ರೆ ಸೇವ್ ಮಾಡ್ಕೋಬಹುದು. ನಾನೇ ಮಾಡಿದ್ರೆ ಬರೀ ಶ್ರೀ ಅಂತ ಮಾಡ್ಬಿಟ್ಬಿಡ್ತೀನಿ. ಅದಕ್ಕೆ ಹಂಗೆ ಬಿಟ್ಟಿನಿ. ನಾನು ಏನೇನೋ ಸೇವ್ ಮಾಡ್ಕೊಳ್ಳಲ್ಲ, ಶ್ರೀ ಅಂತಾನೆ ಮಾಡ್ಕೋತೀನಿ. ಮುಂದೆ ಅದು ಬದಲಾಗ್ತದೆ ಕಣಮ್ಮಿ. ಸರಿ ಶ್ರೀ, ನಾನು ಕಾಲ್ ಮಾಡ್ತೀನಿ. ಅಂದ್ರೆ ದಿನಾಂಕನ ಅವರೇ ಹೇಳ್ತಾರ? ಇಲ್ಲ, ಅವ್ರು ಇನ್ನೂ ಈ ಸಂಬಂಧಕ್ಕೇನೆ ಒಪ್ಪಿಗೆ ಕೊಟ್ಟಿಲ್ಲ. ಒಪ್ಪಿಗೆ ಕೊಟ್ಟಿಲ್ವರ? ಹಂಗಂದ್ರೆ ಹೆಂಗೆ? ಇವರಿಬ್ರು ಪುರುಷ ಓಕೆ ಆಗಿರೋದಲ್ವರ ಇದು?
ಹುಡುಗ ಒಪ್ಕೊಂಡವ್ನೆ. ಆದ್ರೆ ಅವ್ರ ಅವ್ವ ಅಪ್ಪ ಹೊಸಿ ಹಿಂದೇಟಾಗ್ತಾವ್ರೆ. ಹುಡುಗ ಅವ್ರನ್ನ ಒಪ್ಸ್ತೀನಿ ಅಂತ ಹೇಳವ್ರೆ. ಆದಷ್ಟು ಬಿರ್ನೆ ಒಪ್ಪಿಸ್ಬಿಡು ಪುಟ್ಟಕ್ಕ. ನಾನು ಹಿಂಗೆ ಯೋಚಿಸಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಎಷ್ಟೋ ಸಂಬಂಧಗಳು ಕೊನೆ ಗಂಟ ಬಂದು ಮುರಿದೋಗಿದ್ದು ನಾನು ಕಂಡಿವ್ನಿ. ಯಾಕಂದ್ರೆ ಸಹನಾ ನನ್ನ ಮಗಳಿದ್ದಂಗೆ, ನೀನು ನನ್ನ ಒಡ ಹುಟ್ಟಿದ ಅಕ್ಕ ಇದ್ದಂಗೆ. ಒಟ್ಟಲ್ಲಿ ಸಂಬಂಧ ಸಂದಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅರ್ಥ ಆಯ್ತದೆ ತಮ್ಮಣ್ಣ. ಎಲ್ಲನೂ ಆ ತಾಯಿ ಮೇಲೆ ಭಾರ ಹಾಕಿವ್ನಿ. ಅವಳೇ ಎಲ್ಲ ನೋಡ್ಕತಾಳೆ. ಸನಾ ತಕ ಸರಿ, ನಾನು ಬರ್ತೀನಿ ಪುಟ್ಟಕ್ಕ. ಅಯ್ಯಯ್ಯೋ, ನಂದೇ ಎಡವಟ್ಟು ಎಲ್ಲ. ಅಯ್ಯೋ ಬಿದ್ದೋಯ್ತಾರಪ್ಪ. ಅಯ್ಯೋ ತಮ್ಮಣ್ಣವ್ರೆ, ಇರಿ ನಾನೇ ಎತ್ಕೊಡ್ತೀನಿ. ಬರವ ಬರವ ಬರವ. ನಿನ್ನ ಮದುವೆ ಭಾಳ ಜೋರಾಗಿ ನೋಡ್ಬೇಕು. ನಮ್ಗೆ ಚೆನ್ನಾಗಿ ಪಸಂದಾಗಿರೋ ಬಟ್ಟೆ ಗಿಟ್ಟೆಲ್ಲ ಕೊಡಿಸ್ಬೇಕು. ಕೊಡ್ತೀಯಾ? ಹಾ ಇಡು 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 ಬೇಗ. ಎಲ್ಲ ಒಳ್ಳೇದಾಗ್ಲವ. ಹಾ, ನಾನು ಬರ್ತೀನಿ ಬಿಟ್ಟಕ್ಕ. ಒಳ್ಳೇದಾಗ್ಲವ. ಇದು ಪ್ಲಾನ್ ಹೇಗಿದೆ? ನೀನು ಶ್ರೀನಾ ಮೀಟ್ ಮಾಡಕ್ಕೆ ಅವ್ರ ಗದ್ದೆ ಮನೆಗೆ ಹೋಗ್ತೀಯಾ? ಅಲ್ಲಿ ಅವ್ರ ಕಡೆಯವ್ರೆ ನಿನ್ ಮೇಲೆ ಅಟ್ಯಾಕ್ ಮಾಡೋ ತರ ನಾಟಕ ಮಾಡ್ತಾರೆ. ಇದನ್ನ ತಡಿಯಕ್ಕೆ ದೊರೆ ಬರ್ತಾನೆ. ಇದಲ್ವಾ ನಿನ್ ಪ್ಲಾನು? ಹೌದು. ಇದ್ಯಾಕೋ ವರ್ಕ್ ಆಗುತ್ತೆ ಅಂತ ಅನ್ಸ್ತಿಲ್ಲ ಅಕ್ಕ ನನ್ಗೆ. ಯಾಕೆ? ಸಿಕ್ಕಾಪಟ್ಟೆ ಹಳೆ ಸಿನಿಮಾ ಐಡಿಯಾ ಇದ್ದಂಗೆ ಇದೆ ಅಕ್ಕ ಇದು. ಹಳೆ ಸಿನಿಮಾ ಐಡಿಯಾಗಳೇ ಇಂಥದಕ್ಕೆ ವರ್ಕೌಟ್ ಆಗೋದು. ಅಲ್ಲ, ದೊರೆ ಬಂದೇ ಬರ್ತಾನೆ ಅಂತ ಅಷ್ಟೊಂದು ಗ್ಯಾರಂಟಿಯಾಗಿ ಹೇಗೆ ಹೇಳ್ತಿದ್ಯಾ ನೀನು? ಅವನ್ನ ಅಷ್ಟೊಂದು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು? ಅವನೇನ್ ನಿನ್ ಲವ್ವರ್ ನೋಡು. ಅತಿಯಾಗಿ ಮಾತಾಡ್ತೀಯಾ? ಅವ್ವಂಗ್ ಗೊತ್ತಾದ್ರೆ ಬೈತಾಳೆ, ಸುಮ್ನಿರ. ನಾನು ಈಗ್ಲೇ ಗದ್ದೆ ಹತ್ರ ಹೋಗ್ತೀನಿ. ಏನು ಒಬ್ಳೇನಾ? ನಾನು ಬರ್ತೀನಿ. ನೀನ್ ಬಂದ್ರೇನೆ ಪ್ರಾಬ್ಲಮ್. ನಾನು ಹೋಗ್ತೀನಿ, ನೀನ್ ಸುಮ್ನಿರು. ನಾನು ಬರ್ತೀನಿ. ಆ ದೊರೆ ಯಾರು ಅಂತ ನಾನು ನೋಡ್ಬೇಕು. ಏನ್ ಬೇಡ, ಗೊತ್ತಾದ್ಮೇಲೆ ನಾನೇ ನಿಂಗೆ ಹೇಳ್ತೀನಿ. ಹಾಗಿದ್ರೆ ನಿನ್ನ ಹೋಗಕ್ ನಾನು ಬಿಡಲ್ಲ. ಅವಂಗ್ ಹೇಳ್ತೀನಿ. ಏನೇ ನಿನ್ ಪ್ರಾಬ್ಲಮ್ಮು? ಯಾಕೆ ಹಿಂಗ್ ಹಠ ಮಾಡ್ತಿದ್ಯಾ? ಸರಿ ಆಯ್ತು, ನಾನ್ ಬರಲ್ಲ. ಆದ್ರೆ ಅಕ್ಕನಾದ್ರೂ ಜೊತೆಲಿ ಕರ್ಕೊಂಡು ಹೋಗು. ಲೂಸ್ ಏನೇ ನೀನು? ನೀನೇ ಬೇಡ ಅಂತಿದ್ದೀನಿ, ಅಕ್ಕನ ಕರ್ಕೊಂಡು ಹೋಗು ಅಂತಿದ್ಯಲ್ಲ. ಅಕ್ಕ ಪಾಪ ಮುರಳಿ ಸರ್ನ ಮೀಟ್ ಮಾಡಕ್ಕಾಗದೆ ಫೀಲಿಂಗ್ ಅಲ್ಲಿ ಇದ್ದಾಳೆ. ಹಂಗೇನಿಲ್ಲ ಅವಿ. ಸುಮ್ನಿರಕ್ಕ, ನಂಗೆಲ್ಲ ಗೊತ್ತು. ಅಕ್ಕ, ನೀನ್ ಸಹನ ಅಕ್ಕನ ಕರ್ಕೊಂಡು ಹೋಗು. ಮುರಳಿ ಸರ್ನ ಅಲ್ಲೇ ಬರಕ್ ನಾನ್ ಹೇಳ್ತೀನಿ. ಇವರಿಬ್ರು ಮಾತಾಡ್ತಿರ್ಲಿ. ನೀನು ನಿನ್ ಪ್ಲಾನ್ ಅದೇನಿದೆಯೋ ನೀನ್ ಮಾಡ್ಕೊ. ನೀನ್ ಇದಕ್ಕೆಲ್ಲ ಒಪ್ಕೊಂಡಿಲ್ಲ ಅಂದ್ರೆ ನಾನು ಅವಂಗ್ ಹೇಳ್ಬಿಡ್ತೀನಿ. ನನ್ಗೋಸ್ಕರ ಅಲ್ದೇ ಇದ್ರು ಅಕ್ಕನ್ ಪ್ರೀತಿಗೋಸ್ಕರನಾದ್ರೂ ಒಪ್ಕೋ. ಸರಿ, ಓಕೆ. ಅಣ್ಣ, ಅವನಿಗೆ ಮುಖ್ಯವಾದ ಕೆಲಸ ಏನೋ ಹೇಳಿದ್ಯಲ್ಲ, ಏನಾಯ್ತಂತ ಕೇಳಣ್ಣ. ಹಲೋ ಹಲೋ ಶ್ರೀ, ಬಿಸಿನಾ? ಇಲ್ಲ, ಹೇಳಿ. ಯೋಳಿನ ಏನ್ಲ ಮರವಾದೆ ಕೊಟ್ಟು ಮಾತಾಡ್ತವನೆ? ಅವನು ಮಾಲೆ ಹಾಕಿದಾನಮ್ಮ. ಹೌದವ, ಹೌದು. ಆಕ್ಚುಲಿ ಶ್ರೀ, ದೊರೆ ಯಾರು ಅಂತ ಕಂಡು ಹಿಡಿಯೋಕೆ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ. ಏನ? ಯೋನ್ಲ ಇದು? ಯಾವ್ದೋ ಹುಡುಗಿದನಿ ಇದ್ದಂಗೈತೆ. ಅದು ಹಂಗೆ ಕಣವ, ಅವ್ನು ಯಾವಾಗ ಮಾತಾಡಿದ್ರು ಕಿಕ್ಕಿ 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 ಅಂತ ಹುಡುಗಿರ್ ಮಾತಾಡ್ದಂಗೆ ಕೇಳಿಸುತ್ತೆ. ಸರಿ ಸರಿ, ಒಂದ್ ಕಿತ್ತ ಮನೆ ತವ ಕರ್ಕಮನಿ. ಫೋನಲ್ಲಿ ಬೇಡ, ಈಗ ನಾವು ಗದ್ದೆ ಮನೆ ಹತ್ರನೇ ಬರ್ತಿದೀವಿ. ಅಲ್ಲೇ ಸಿಕ್ ಮಾತಾಡೋಣ. ಬಾಯ್. ಸರಿ. ಅಯ್ಯೋ, ಹಬ್ಬ ಈಗ ತಾನೇ ಆಚೆ ಹೋಗ್ಬೇಡ ಅಂತ ಹೇಳವಳೆ. ಇವಳು ನೋಡ್ರೆ ಗದ್ದೆ ಮನೆತಾಗ ಬರ್ತಿದ್ದೀನಿ ಅಂತ ಹೇಳ್ತಾವಳೆ.
ಏನಪ್ಪ ಮಾಡೋದೀಗ? ಲೈ ಬಿರ್ನೆ ತಿಂದು ಮಲ್ಕೊಳ್ರಲ್ಲ. ಗಡ್ಡಿ ನಾನು ಹೇಳಿದ ಅರ್ಥ ಆಯ್ತಾ? ಕಾಳಿ, ಇದೆಲ್ಲ ನಂಗೆ ಹೊಸಿ ಓವರ್ ಅನಿಸ್ತೈತೆಕಲ್ಲ. ನಿಮ್ಮ ಮಕ್ಕನ ಮಾತು ಕೇಳ್ಕೊಂಡು ನಾವು ಜೈಲ್ಗೆ ಸೇರ್ಕೊಬಿಡ್ತೀವಿ ಅಂತ ದಿಗ್ಲಾಯ್ತೈತೆ. ಲೇ, ಮೊದಲು ಮಕ್ಕಕ್ಕೆ ಕರೆಕ್ಟಾಗಿ ಬಟ್ಟೆ ಕಟ್ಟು. ಯಾವನ ನೋಡಿದ್ರೆ ಕಷ್ಟ ಆಯ್ತದೆ. ಆದ್ರೂ ಇದೆಲ್ಲ ಬೇಕಿದ್ದಿಲ್ಲ ಕಲಾಕಾಳಿ. ನೀನು ಅಮ್ಮಿಕೊಂಡು ನಿಂತ್ಕೊಳ್ಳ. ಸರಿ ಸರಿ, ನಾಳೆ ಮಾತಾಡುಮ. ನೀನು ಹೋಗಿ ಮಣಿಕೋ. ಸರಿ. ವಸು, ಮನೆ ಬಿಟ್ಟು ಎಲ್ಲೂ ಆಚೆ ಹೋಗ್ಬೇಡ ಅಂತ ಅವ್ವ ಅಷ್ಟು ಹೇಳಿದ್ಮೇಲೂ ನೀನು ಹೋಗ್ತಾ ಇದೀಯಾ? ನಮ್ಮ ಹುಡುಗಿ ಕರೆದ್ಮ್ಯಾಕೆ ಇನ್ನು ಬೇರೆ ಏನೂ ಮಾಡೋ ಯೋಚನೆ ಇಲ್ಲ. ಹೋಯ್ತಾ ಇರೋದೆಯ ಅವ್ವ ನನ್ನ ರೂಮ್ ಕಡೆ ಬರ್ದಂಗೆ ನೋಡ್ಕ. ಸರಿ, ಹೋಗ್ಬಿಟ್ಟು ಬೇಗ ಬಾ. ಸರಿ ತಂಗಿ, ಬಾ, ಹೋಗ್ಬರ್ತೀನಿ. ಹುಷಾರು. ಅಕ್ಕ, ಸುಮಾ ಮುರಳಿ ಸರ್ ಕಾಲ್ ಮಾಡ್ತೀನಿ ಅಂದಾಗ್ಲೇ ನಂಗೆ ಡೌಟ್ ಆಯ್ತು. ಇಷ್ಟೊತ್ತಲ್ಲಿ ಮನೆಯವ್ರನ್ನೆಲ್ಲ ಕಣ್ತಪ್ಸ್ ಬರೋದು ಹುಡುಗಾಟ ಅಲ್ಲ. ಮುರಳಿ ಸರ್ ಬರೋದು ಡೌಟೇ ಬಿಡು. ಶ್ರೀ, ನಿಮ್ ಕಡೆಯವರೆಲ್ಲ ಮುಖಕ್ಕೆ ಬಟ್ಟೆ ಕಟ್ಕೊಂಡು ರೌಡಿಗಳ ತರ ರೆಡಿ ಆಗ್ಲಿ. ನಾವು ಗದ್ದೆ ಒಳಗೆ ಹೋಗೋಣ. ಸ್ನೇಹ, ಏನಾಯ್ತಕ್ಕ? ಮೇಸ್ಟ್ರು ಬಂದ್ರು. ಏನ್ ಮೇಸ್ಟ್ರೆ, ನಿಮ್ ಪ್ರೀತಿಗೋಸ್ಕರ ಇಷ್ಟೊಂದೆಲ್ಲ ರಿಸ್ಕ್ ತಗೊಳಕ್ಕೂ ರೆಡಿ ಆಗ್ಬಿಟ್ರಾ? ಥ್ಯಾಂಕ್ಸ್. ನಂಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಸರ್? ನಿಮ್ ಹುಡುಗಿಗೆ ಹೇಳಿ. ಸರಿ, ನೀವು ಮಾತಾಡ್ತಾ ಇರಿ. ಶ್ರೀ, ಬನ್ನಿ, ನಾವು ಹೋಗಿ ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ. ಇದೇನ್ ಲವ್ಲಿ, ಜೋಡಿಗಳಿಬ್ರು ಹೋಯ್ತವ್ರೆ. ಮುಂದೆ ಏನಾಯ್ತದೋ ಗೊತ್ತೇ ಇಲ್ವಲ್ಲ. ಏನ್ಲ ಇದು? ನನ್ಗೋಸ್ಕರ ಬಂದ್ರ? ನಮ್ಮ ಹುಡುಗಿ ನನ್ನ ಇಷ್ಟಪಡ್ತಾಳಂತ ಈ ಸ್ನೇಹ ಗೊತ್ತಾಗಿ ಬಲವಂತವಾಗಿ ಕರ್ಕೊಂಬಂದಿರಂಗೈತೆ. ಇದನ್ನ ರಾಜಿ ಮಾಡಕ್ಕೆ ಈ ನನ್ನ ಮಗ ಕಂಟಿ ಬೇರೆ ಬಂದವನೆ. ಮಾಡ್ತೀನಿ ಕಲಾ.
ಹಲೋ, ಎಲ್ರೆಲ್ಲ ಇದ್ದೀರಾ? ಏನಾಯ್ತು? ಕಂಟಿಗೇನೋ ಅಪಾಯ ಐತೆ ರೀ. ಬಂಗಾರ ಕೆಟ್ಟ ಕನಸು ಬಿತ್ತ. ಆಗ್ಲಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಿಲ್ಲ, ಹಂಗಾಗಿ ನಿಂಗೆ ಹಂಗನ್ಸಿರ್ಬೇಕು. ಕಂಟಿಗೆ ಏನೂ ಆಗಿಲ್ಲ, ಅವನು ಮಲ್ಕೊಂಡವನ. ನೀನು ಮಲ್ಕೊ ಬಂಗಾರ. ಮನ್ಸಿಗೆ ಯಾಕೋ ಸಮಾಧಾನ ಇಲ್ಲ ಕಣ್ರಿ. ಒಂದ್ಕಿತ ಕಂಟಿನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಕಂಟಿ 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 ಅವ ಏನಾಯ್ತವ? ಕಂಟಿ ಕೋಣೆ ಕಾಣ್ತಿಲ್ಲ ಕಣವ. ನಾನು ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ರು ನನ್ನ ಮಾತನ್ನು ಕೇಳ್ದೆ ಹೋಗೋನಲ್ಲ ಇವನು. ಫೋನ್ ಮಾಡೋನ್ಗೆ, ಮೊದ್ಲು ಫೋನ್ ಮಾಡೋನ್ಗೆ. ಹಾ, ಒಂದ್ ನಿಮಿಷ. ಆದ್ರೆ ನಿನ್ ಮನ್ಸ್ನಾಗ ಏನೈತೆ ಅಂತ ಮಾತ್ರ ಗೊತ್ತಾಗ್ತೈತಿ. ಬರೀ ಅಪ್ಸಕ್ನ ನೋಡಿಯೋದೇ. ನಾನು ಯಾಕೆ ರಾಜಿ ಅಪ್ಸಕ್ದ ನೋಡಿಲಿ? ಹಿಂಗ ಆಗ್ಬಹುದು ಅಂತ ಹೇಳ್ತಾ ಇವ್ನು ಅಷ್ಟೇ. ಎಲ್ಲೋ ಸುಟ್ಟಿರೋ ವಾಸನೆ ಬತ್ತೈತೆ. ಒಳ್ಳೆ ಮೆಸ್ಸೆ ಇರ್ಬೇಕು. ಅಡುಗೆ ಮನೆಯಲ್ಲಿ ಒಲೆ ಮೇಲೆ ಏನಾರು ಮಾಡಿ ಏನಿಲ್ಲ, ಸುಮ್ಕಿರು. ಹಂಗಾರ ನಾನು ಹೊಟ್ಟೆ ಉರಿತಾರದೆ. 5 ಲಕ್ಷ ಕಳ್ಕೊಂಡು ಬರ ರಾಜಿ. ಅವ್ನ್ ಬೆಂಕಿ ಹಚ್ಚಿದಿದ್ರೆ ಇಷ್ಟೊತ್ತಿಗೆ ಕೂಗಾಟ ಕಿರ್ಚಾಡ ಎಲ್ಲ ಕೇಳ್ಬೇಕಿತ್ತು. ಹೊಸಿ ನೀನು ನೋಡ್ಕೊಂಬತ್ತೀಯಾ? ಯೋ ಹೋಗು ಅಂತ ಹೇಳ್ದೆ. ಯಾಕೆ ದೂರ ಹೋಗ್ಬೇಕು? ಬೆಂಕಿ ಹಚ್ಚಿದ್ರೆ ಊರಲ್ಲಿ ಕೂಗಾಟ ಆಗಬೇಕಾಗಿತ್ತು. ನಾನು ಹೋಗಿ ಸಿಗಾಕೊಂಡ್ರೆ ಏನು ಮಾಡ್ತೀಯ? ಅವನಿಗೆ ಒಂದು ಫೋನ್ ಮಾಡಿ ಕೇಳು. ಅಕ್ಕ ನಾನು ಇಲ್ಲಿರೋ ಇಸಿಯಾಗಿ ಗೊತ್ತಾದ್ರೆ ಸುಮ್ಕೆ ಕೂಗಾಡ್ತಾಳೆ. ಕಟ್ ಮಾಡ್ತಾವನೆ. ಹಂಗಾದ್ರೆ ಏನಂಗಾರೆ ಇನ್ನೊಂದ್ಕಿತ ಟ್ರೈ ಮಾಡು. ಹಲೋ, ಬಂಗಾರಮ್ಮ ಬರ್ತಾ ಇದ್ದಾರೆ. ಇಲ್ಲಿಂದ ಓಡೋ ನಡಿ. ನಾನು ಮಾತು ಕೇಳಪ್ಪ. ಅವ್ರಿಗೇನಾದ್ರೂ ಗೊತ್ತಾಯ್ತು ಅಂದ್ರೆ ನಮ್ ಜೀವ ಸಹಿತ ಉಳ್ಸಲ್ಲ. ಬಾ ಬಾ ಬಾ. ನೋಡಿ ಬಂದ್ರು.
ಅಣ್ಣ 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 ಏನಾಯ್ತಣ್ಣ ಅಣ್ಣ ಅಣ್ಣ ಏನಾಯ್ತು? ರಕ್ತ ಇದೆ. ಸಿದ್ದೇಶ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಬೇಗ. ಅಣ್ಣ ಸಿಸ್ಟರ್ ನೀವು ಒಳ್ಳಿ ಇಲ್ಲಿಂದ ಒಳ್ಳಿ ಸಿಸ್ಟರ್. ಯಾಕೆ ಸಿದ್ದೇಶ್ ಏನಾಯ್ತು? ಮೊದಲು ಶ್ರೀ ಅವ್ರನ್ನ ಹಾಸ್ಪಿಟಲ್ ಸೇರಿಸ್ಬೇಕು. ಅದು ಸಿಸ್ಟರ್ ನಮ್ ಸಾಹೇಬ್ರು ಬರ್ತಾವ್ರೆ, ನೀವೇನ ಇಲ್ಲಿರೋದನ್ನ ಅವ್ರು ನೋಡ್ಬಿಟ್ರೆ ನಮ್ ಕತೆ ಅಷ್ಟೇಯ. ಒಳ್ಳಿ ಸಿಸ್ಟರ್. ಹೌದು ಸಿಸ್ಟರ್, ನೀವು ಇಲ್ಲಿಂದ ಫಸ್ಟ್ ಹೋಗಿ. ಆದ್ರೆ ಶ್ರೀ ಅವ್ರನ್ನ ನಾವು ನೋಡ್ಕೋತೀವಿ, ನೀವು ಹೋಗಿ ಸಿಸ್ಟರ್. ನೀವ್ ಇಲ್ಲಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಇಲ್ಲಿಂದ ಈಗಲೇ ಹೊರಡಿ ಸಿಸ್ಟರ್. ನೀವ್ ಹೋಗ್ಲಾ ಹೋಗ್ಲಾ. ಕಂಟಿ 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 ಏನಾಯ್ತ ಮಗ? ಕಂಟಿ ಅಯ್ಯೋ ರಕ್ತ ಬರ್ತೈತೆ. ಏನಾಯ್ತು? ಅದು ಅಣ್ಣನ ತಲೆಗೆ. ಕಂಟಿ ಹೀಟೊತ್ನಾಗೆ ಎಲ್ಲೋಗಿದ್ರಿ? ಹೀಟೊತ್ನಾಗೆ ಎಲ್ಲೋಗಿದ್ರಿ? ಅದು ಅವ್ವ ನಾವು ಇಲ್ಲೇ ಆಚೆ ನಿಂತು ಮಾತಾಡ್ತಿದ್ವಿ. ಸುಳ್ಳು ಹೇಳ್ಬೇಡ ಸಾನಾ, ನೀನ್ ಹೇಳು ಎಲ್ಲೋಗಿದ್ರಿ? ಅದು ಶ್ರೀ ಅವ್ರ ಗದ್ದೆ ಮಂತಕ್ಕೂ ಆಗಿದ್ವಿ. ಯಾಕೋಗಿದ್ರಿ? ಅದು ಹೀಟೊತ್ನಾಗೆ? ಅಯ್ಯೋ ಯೋನಿದು ಹಿಂಗ್ ಪರ್ಚ್ಕೊಂಡರೆ ಯೋನು ಯೋನ್ ಮಾಡ್ಕೊಂಡೆ. ಹೇಳ್ತೀನಿ ರವ. ಅದು ದೊರೆ ಯಾರು ಅಂತ ಕಂಡು ಹಿಡಿಯಕ್ ಹೋಗೋಣ ಅಂತ ಪ್ಲಾನ್ ಮಾಡಿ ದೊಡ್ಡ ಅನಾಹುತನೇ ಆಗೋಯ್ತು. ಏನಾಯ್ತಕ್ಕ? ಅವ್ನು ಯಾರು ಅಂತ ಗೊತ್ತಾಯ್ತಾ? ವಾ, ಇದಕ್ ನೀನು ವ್ಯತ್ಯಾಸ ಇದೆಯೋ? ಮತ್ ನೀನು ಒಬ್ಬಳೆ ಹಾಕಿದ್ದೆ ಮನೇಲಿ, ನೀನು ಹೋಗ್ಬಿಡ್ಬೇಕಾಯ್ತು. ನಾನ್ ಬರ್ತೀನಿ ಅಂದೆ ಅವ್ವ, ಆದ್ರೆ ಅವರೇ ಕರ್ಕೊಂಡು ಹೋಗಿಲ್ಲ. ಛೇ ಬಾಯ್, ನೀನ್ ಹೇಳೆ ಏನಾಯ್ತು? ಇನ್ನು ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಅಣ್ಣ ಅಣ್ಣ ಏನಾಯ್ತಣ್ಣ? ಬುದ್ಧಿ ಆಯ್ತು ನಿನಗೆ? ಹುಡುಗಾಟ ಆಡ್ತೀಯ? ಮೇಟ್ರ್ ಮನೆಗೆ ವಿಷಯ ಗೊತ್ತಾಯ್ತು ಅಂತಂದ್ರೆ ಏನಾಯ್ತದ ಹೇಳು? ನಿಮ್ಮ ಅಕ್ಕನ ಮದುವೆ ನಿಂತೋಯ್ತದೆ. ಮೊದ್ಲೇ ಒಂದ್ ನೆಪ ಸಿಕ್ಕರೆ ಸಾಕು, ಈ ಸಂಬಂಧನೇ ಕೈ ಬಿಟ್ಬಿಡೋಣ ಅಂತವ್ರೆ ಅವರು. ಅಂತದ್ರಾಗೆ ಹೀಟೊತ್ನಾಗೆ ಹೆಣ್ಮಕ್ಳು ಗಂಡು ಹುಡುಗರು ಹುಡ್ಕೊಂಡು ಹೋಗೋದ? ಯಪ್ಪ ಯಪ್ಪ ಯಪ್ಪ, ಜವಾಬ್ದಾರಿ ಐತಿರ ನಿನಗೆ? ತಪ್ಪಾಯ್ತವ, ನನ್ ಬೇಕು ಅಂತ ಮಾಡ್ಲಿಲ್ಲ, ಕ್ಷಮಿಸ್ಬಿಡು. ತೆಪ್ಪಾಯ್ತು ಅಂತ ಕೇಳೋದು ಒಂದ್ ಕ್ಷಣದ ಕೆಲ್ಸ. ಏನಾರ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಆ ಹುಡುಗ ಹೆಂಗವ್ನೆ? ಗೊತ್ತಿಲ್ಲ ಅವ, ತಲೆಗೆ ಏಟ್ ಬಿದ್ದಿತ್ತು. ಆದ್ರೆ ಅಷ್ಟರಲ್ಲಿ ಅವ್ರ ಸಾಹೇಬ್ರು ಬಂದ್ರು ಅಂತ ನಾವಿಬ್ರು ಬಂದ್ಬಿಟ್ವಿ. ಎಂತ ಕೆಲಸ ಮಾಡಿದ್ಯೆ?
ದೊರೆ ಯಾರು ಅಂತ ಕಂಡುಹಿಡಿಯಕ್ಕೆ ಹೋಗಿ ನನ್ನಿಂದನೇ ಶ್ರೀಗೆ ಇಷ್ಟೊಂದೆಲ್ಲ ತೊಂದರೆ ಆಗಿತ್ತು. ನನ್ನಿಂದನೇ ಎಲ್ಲ ಆಗಿತ್ತು. ಶ್ರೀ ಹೇಗಿದ್ದಾರಂತ ಕೇಳೋಣ. ಹುಲಿ, ನಿಮ್ಮ ಮನೆಗೆ ಹೋಗ್ಲಾ? ಅಣ್ಣನ ಜೊತೆ ನಾ ಇರ್ತೀನಿ. ಪರವಾಗಿಲ್ಲ ಮುಂಗುಸಿ, ನಾನು ಕೂಡ ಇರ್ತೀನಿ. ಇಲ್ಲಿ ಹೋಗ್ಲಾ? ಸಿದ್ದೇಶು ಶ್ರೀ ಜೊತೆನೇ ಇರ್ಬೇಕಲ್ವಾ? ಅವ್ರಿಗೆ ಮಾಡೋಣ. ಹಲೋ, ಹೇಳಿ ಸಿಸ್ಟರ್. ಸಿದ್ದೇಶ್, ಶ್ರೀ ಹೇಗಿದ್ದಾರೆ? ಸಿಸ್ಟರ್, ಡಾಕ್ಟ್ರ್ ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಟ್ಟವ್ರೆ. ಏನು ತೊಂದರೆ ಇಲ್ಲ ಸಿಸ್ಟರ್, ಆದರೆ ತಲೆಗೆ ಸ್ವಲ್ಪ ಪೆಟ್ಟಾಗೈತಲ್ಲ, ರೆಸ್ಟ್ ಮಾಡಬೇಕು ಅಂತ ಹೇಳವ್ರೆ. ಅಯ್ಯೋ, ಹೌದಾ? ಸಿಸ್ಟರ್, ಔಷಧಿಯಿಂದ ಜ್ವರನೂ ಬರ್ಬೋದು ಅಂತ ಹೇಳವ್ರೆ ಸಿಸ್ಟರ್. ನಾನು ಬಂದು ನೋಡ್ಬೋದಾ? ಇಲ್ಲ ಇಲ್ಲ, ಬೇಡ ಸಿಸ್ಟರ್, ನಮ್ಮ ಸಾಹೇಬರು ಇಲ್ಲೇ ಅವರೇ. ಸರಿ ಸಿದ್ದೇಶ್, ಶ್ರೀನ ಚೆನ್ನಾಗಿ ನೋಡ್ಕೊಳ್ಳಿ. ಶ್ರೀ ಎದ್ದ ತಕ್ಷಣ ನಂಗೊಂದು ಫೋನ್ ಮಾಡಕ್ಕೆ ಹೇಳಿ ಪ್ಲೀಸ್. ಸಿಸ್ಟರ್, ನೀವೇನು ಚಿಂತೆ ಮಾಡಬೇಡಿ, ಅಣ್ಣಗೆ ಏನೂ ಆಗಲ್ಲ. ಅಣ್ಣನ ಜೊತೆ ನಾ ಇರ್ತೀನಿ. ಸರಿ. ಯಾಕೆ ಹಿಂಗ್ ನೋಡ್ತಿದ್ಯಾ? ನಿಮ್ಗಿನ್ನು ನನ್ನ ಮ್ಯಾಗ ಕ್ವಾಪ ಬ್ಯಾಸರ ಐತೇನ್ರವ? ನಮಗೆ ಇನ್ನೂ ಒಳ್ಳೆ ಮ್ಯಾಸ್ಟ್ರು ಸಿಕ್ತಿದ್ರು. ಇವಮ್ಮ ಮಧ್ಯದಾಗ ಬಂದ್ಬಿಟ್ಟು ನಮ್ಮ ಅಭ್ಯಾಸ ಎಲ್ಲ ಕೆಡಿಸ್ಬಿಟ್ಲು ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ ಅವ್ವ, ನಾವ್ ಯಾರು ಹಂಗ ಅನ್ಕೊಂಡಿಲ್ಲ. ಹಂಗೇನಾರ ಅನ್ಕೊಂಡಿದ್ರೆ ಆ ಯೋಚನೆನ ಇಲ್ಲೇ ಬಿಟ್ಬಿಡಿ. ನೀವು ಅಂದ್ಕೊಂಡಿರೋ ಮಟ್ಟಕ್ಕೆ ನಾನು ತರಬೇತಿ ಕೊಡಕ್ ಆಗ್ಲಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ನನ್ನ ಕ್ಷಮಿಸ್ಬಿಟ್ರು. ಆದ್ರೆ ಪಂದ್ಯದ ಕಡೆ ಗಮನ ಕೊಡೋದನ್ನ ಮಾತ್ರ ಮರಿಬೇಡಿ. ಅವ್ವ, ನಮ್ಮೆಲ್ರಿಗೂ ನಿಮ್ಗಿಂತ ಚೆನ್ನಾಗಿ ಬೇರೆ ಯಾರನ್ನ ಕೋಚ್ ಮಾಡಕ್ ಆಗ್ತಿತ್ತ ಅಂದ್ರೆ? ಇಲ್ಲ ಅವ್ವ, ನಮ್ಮೆಲ್ರಿಗೂ ನೀವೇ ಬೆಸ್ಟ್ ಕೋಚ್. ಹೌದು ಅವ್ವ. ಈ ಮಾತನ್ನ ನಾನು ಒಪ್ಬೇಕು ಅಂದ್ರೆ ನೀವೆಲ್ರೂ ಪಂದ್ಯದಾಗೆ ಸಾಬೀತ್ ಮಾಡಬೇಕು. ಮಾಡ್ತೀರಾ? ಮಾಡ್ತೀವಿ ಅವ್ವ. ಆಮೇಲೆ ಇನ್ನೊಂದು ವಿಷಯ, ಈ ಪಂದ್ಯ ಮುಕ್ತಾಯ ಅಲ್ಲ, ಆರಂಭ. ನೀವು ಪಂದ್ಯದಾಗೆ ಸೋಲ್ಲಿ ಗೆಲ್ಲಿ, ನಿಮ್ ಗುರಿ ಇಲ್ಲಿಗೆ ಮುಗ್ದೋಗಕ್ಕಿಲ್ಲ. ಇದು ಗೆಪ್ತಿ ಇರ್ಲಿ. ಸುಮಾ, ನೀನು 10ನೇ ಕ್ಲಾಸ್ನಾಗ ಇರ್ಬೇಕಾರೆ ಎಲ್ರಿಗಂತಲೂ ನೀನು ಹೆಚ್ಚಿಗೆ ನಂಬರ್ ತೆಗಿಬೇಕು ಅಂತ ಆಸೆ ಪಟ್ಟೆ ತಾನೆ?
ಹಂಗೆ ಹೆಚ್ಚಿಗೆ ನಂಬರು ತೆಗೆದಿತ್ತಾನೆ ಅಲ್ಲಿಗೆ ನಿನ್ ಗುರಿ ನಿಂತೋಗ್ಬಿಡ್ತಾ ಇಲ್ಲ ಅವ್ವ. ಇದು ಹಂಗೆಯ, ಇದು ಆಟ ಅಲ್ಲ, ಜೀವನ. ಇದರಿಂದ ನೀವು ಬದುಕು ಕಟ್ಕೊಳಂಗಾಗಬೇಕು. ಖಂಡಿತ ಅವ್ವ. ಅವ್ವ, ನಮ್ಮೆಲ್ರಿಗೂ ಆಶೀರ್ವಾದ ಮಾಡಿ. Come on, girls. Girls, do warm up. I will be back in a minute. ನಮಸ್ತೆ ಮೇಡಮ್. ಹಾಯ್. ಮೇಡಮ್ ನಾನು ನಿಮ್ಮ ಬಿಗ್ ಫ್ಯಾನು. ಒಂದು ಸೆಲ್ಫಿ ಮೇಡಮ್. ಸಾರಿ, ಏನಿದ್ರು ಮ್ಯಾಚ್ ಆದ್ಮೇಲೆ. ಮಿಸ್ಟರ್ ಸುಭಾಷ್, ಅಪೋನೆಂಟ್ ಟೀಮ್ ಅವ್ರು ಬಂದಾಯ್ತಾ? ಇನ್ನೂ ಬಂದಿಲ್ಲ ಮೇಡಮ್. ವಾಟ್? ಇನ್ನೇನು ಟಾಸ್ ಹಾಕ್ಬೇಕಲ್ವಾ? ಇನ್ನೇನು ಬಂದ್ಬಿಡ್ಬೋದು ಮೇಡಮ್. ಸುಭಾಷ್, ಯಾವುದೋ ಆಟೋ ಬಂದಿದೆ, ಸೈಡಿಗೆ ಹಾಕ್ಸಿರಿ. ಯಾರೋ ಕ್ಯಾಟ್ರಿಂಗ್ ಅವರು ಜ್ಯೂಸು ಬಿಸ್ಕೆಟು ತಂದಿರೋರು ಇರ್ಬೋದು ಸರ್. ಸರ್, ಅದು JS PU ಕಾಲೇಜ್ ಟೀಮ್ ಸರ್. ಯಾವಾಗ? ಈಗ ನಾನು ಮೈಸೂರಿಗೆ ಹೊರಟೆ ಶ್ರೀ, ಸ್ವಲ್ಪ ಕೆಲಸ ಇತ್ತು. ಹಾಗೆ ದಾರಿಲಿ ನಿಮ್ನ ನೋಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡಿದೆ. ಬರ್ಬೋದಲ್ವಾ? ಏನು ತೊಂದರೆ ಇಲ್ಲ ತಾನೆ? ಅಯ್ಯೋ, ನೀವೇ ಬರ್ತೀರಾ? ಹೆಂಗೂ ನಾನು ಮೈಸೂರಿಗೆ ಹೋಗ್ಬೇಕು, ನಾನೇ ಬರ್ತೀನಿ. ನೀವು ಮೈಸೂರಿಗೆ ಹೋಗ್ಬೇಕಾ? ಹ್ಞೂ ಬಸ್ಸು, ನಂಗೂ ಅಲ್ಲಿ ಕೆಲಸ ಐತೆ. ನೀವು ಅಂದ್ರೆ ಒಟ್ಟಿಗೆ ಹೋಗ್ಬೋದು. ಅಲ್ಲ, ನಿಮ್ ತಲೆಗೆ ಪೆಟ್ಟಾಗಿದೆ, ಹೇಗೆ? ಪೆಟ್ಟು ಇಲ್ಲ, ಎಂಥದ್ದು ಇಲ್ಲ. ಸುಣ್ಣ ಹಾಕಿ ತಿಕ್ಕು ಆಯ್ತು, ಸರಿನೂ ಹೋಯ್ತು. ಈಗ ನಾನು ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಸಾಹೇಬರು ಬೈತಾರೆ. ಹಾಗಿದ್ರೆ ಸರಿ, ಒಟ್ಟಿಗೆನೆ ಹೋಗೋಣ. ಸರಿ, ಹಾಗಾದ್ರೆ ನೀವು ಅಲ್ಲಿ ಆಳ್ಡಿರ್ತಕ್ಕೆ ಬನ್ನಿ, ಒಟ್ಟಿಗೆ ಹೋಗುಮ್ಮ. ಶೋರಾ? ಪಕ್ಕನಾ? ಪಕ್ಕ ಪಕ್ಕ. ಬನ್ನಿ, ಸಿಗುಮ್ಮ. ಸರಿ ಶ್ರೀ, ಸಿಗೋಣ.
ಏಯ್ ಇದು ಯಾಕಲ್ಲ ಹಿಂಗೆ ನೋಡ್ತಿದ್ದೀರಾ? ಇನ್ನೇನ ನಮ್ಮಿಬ್ರಿಗೂ ಹೊಗೆ ಹಾಕ್ಬೇಕು ಅಂತ ತೀರ್ಮಾನ ಏನಾದ್ರು ಮಾಡಿದಿ ಹಂಗಣ? ಮತ್ತಿನ್ನೇನಣ್ಣ, ಅವ್ವ ಆಟೊಂದು ಹೇಳ್ಬಿಟ್ಟು ಹೋಗವ್ರೆ, ನೀನ್ ನೋಡಿದ್ರೆ ಅತ್ತಿಗೆ ಜೊತೆ ಬೈಕ್ ಸವಾರಿ ಒಯ್ತೀನಿ ಅಂತ ಹೇಳ್ತಿದೀಯ. ನೀನ್ ಆಚೆಗೆ ಹೋಗೋದಿರ್ಲಿ, ಇಲ್ಲಿಂದ ಹಾಲ್ಗೋದ್ರು ಅವ್ವ ನಮ್ಮನ್ನೇ ಬೈಯೋದು. ಮಿಸ್ಸು ಕಲ ಅವಳು ಕರೆದ್ರೂ ಹೋಗಿಲ್ಲ ಅಂತ ಹೆಂಗ್ರಲ್ಲ ಹೇಳಿ. ಅಣ್ಣ, ಅತ್ತಿಗೆ ನಿನ್ ಕರ್ದಿಲ್ಲ, ನೀನೇ ನಾನು ಬತ್ತೀನಿ ನಂಗೂ ಕೆಲ್ಸ ಐತೆ ಅಂತ ಹೇಳಿದ್ಯಾ. ಅಣ್ಣ ಸುಮ್ಕೆ ಫೋನ್ ಮಾಡಿ ನಾ ಬರಕ್ಕಿಲ್ಲ, ಜ್ವರ ಜೋರು ಬಂದೈತೆ ಅಂತ ಹೇಳಣ್ಣ. ಲೈ, ಅವಳ ಜೊತೆ ಹೋಗೋದು ಮುಖ್ಯನಾ ಜ್ವರ ಮುಖ್ಯನಾ? ಹೆಂಗಣ ಹೋಗಕ್ಕಾಯ್ತದೆ? ಅವ್ವ ದಿನ ಪೂರ್ತಿ ಮನೇಲಿ ಇರ್ತಾರೆ, ಎಲ್ಲೂ ಹೋಗಕ್ಕಿಲ್ಲ. ನೀವ್ ಆಚೆ ಹೋಗಕ್ ಸಾಧ್ಯನೇ ಇಲ್ಲ. ಏನಿಲ್ಲ ಅಂದ ಇಲ್ಲಿಂದ ಆಚೆಗೆ ಹೋಗ್ಬೋದು ಅಂತ ಹೇಳ್ದೆ. ಆದ್ರೆ ಅವು ಕೈಯ ಸಿಗಾಕೊಂಡ್ರೆ ನಾವಿಬ್ರು ಊರ್ ಬಿಟ್ಟು ಹೋಗ್ಬೇಕಾಯ್ತದೆ. ಲೈ, ನೀವಿಬ್ರು ನಂಗೋಸ್ಕರ ಏನೇನೋ ಮಾಡಿದ್ದೀರಂತೆ. ನನ್ನ ಪ್ರೀತಿಗೆ ಏನ್ ಹೇಳಿ, ನನ್ನ ಪ್ರೀತಿಗೋಸ್ಕರ ಕಾಲ ಈಟು ಮಾಡಕ್ ಆಗಿಲ್ವಾ? ಓ, ಇದು ಒಳ್ಳೆ ಧರ್ಮ ಸಂಕಟ ಕಣೋಣ. ಹಾ, ಇದೇ ಧರ್ಮ ಸಂಕಟದಾಗ ನಾನು ಪ್ರತಿ ದಿವಸ ಬದುಕ್ತಾ ಇದ್ದೆ. ಒಂದ್ ದಿವಸ ನೀವು ಬದುಕಿ ಏನು ಆಗಕ್ಕಿಲ್ಲ. ನೀವು ಅದೇನ್ ಮಾಡ್ತೀರೋ ಗೊತ್ತಿಲ್ಲ, ನಾನು ನನ್ನ ಮಿಸ್ ನೋಡ್ಲೇಬೇಕು. ಅಣ್ಣ, ಈಗ ಡಾಕ್ಟರ್ ಬರ್ತಾನೆ, ನೀನ್ ಇಡ್ಲೇಬೇಕು. ಲೈ, ನಾನ್ ಡಾಕ್ಟರ್ ಕಾಯಿಲ್ಲ ಇಲ್ಲ ನನ್ ಡಾರ್ಲಿಂಗ್ ಕಾಯಿಲ್ಲ ಅಂತ ಅಣ್ಣ ಪಂಚ್ ಹೊಡಿತಾರೆ, ಅದೀಗ ಬೇಕಾ? ಸೂಪರ್ ಕಲನಾಗ ಪಾಯಿಂಟ್ ಹಿಡ್ಕೊಬಿಟ್ಟೆ ನೋಡು. ಊರಲ್ಲೇ ಇರ್ಬೋದಾಗಿತ್ತು. ಅಣ್ಣಂಗೆ ಹುಷಾರಿಲ್ಲ ಅಂತ ವಿಷಯ ತಿಳಿದ ತಕ್ಷಣ ಓಡೋಡ್ ಬಂದಲ್ಲ, ನನಗಾಗ್ಬೇಕಾಗಿದ್ದೆ, ನನಗಾಗ್ಬೇಕು. ಏಯ್, ಏನ್ಲ ಅದು? ಏನಿಲ್ಲ ಕಂಪ್ಯೂಟರ್, ನೀವ್ ಹೇಳ್ದಂಗೆ ಆಯ್ತದೆ. ಅಣ್ಣ ಕೊಡೋಣ ಇಲ್ಲಿ ಚಾಕ. ಈ ನನ್ನ ಮಗ ಮುಂಗುಸಿ ಅವನಲ್ಲಣ್ಣ, ಇವನ್ನ ಬಲಿ ಕೊಟ್ಟಾದ್ರೂ ನಿಮ್ ಪ್ರೀತಿಗೆ ಸಹಾಯ ಮಾಡ್ತೀನಿ ಕಣ. ಲೇ, ಬಲಿ ಕೊಡಂಗಿದ್ರೆ ನಿನ್ನೆ ಬಲಿ ಕೊಡ್ಬೇಕು. ಅಣ್ಣನ ಜೊತೆ ಯಾವಾಗ್ಲೂ ಇರೋನು ನಾನು. ಕಾಸೇಗೌಡಂಗೆ 4 ಲಕ್ಷ ಕೊಟ್ಟಿತ್ತು, 2 ಲಕ್ಷ ವಾಪಸ್. ಬರ್ಬೋದಾ? ಬನ್ನಿ ಮಾದೇಪುರದ ಬಂಗಾರಮ್ಮನವ್ರ ಮಗ ಅನ್ಕೊಡ್ಲೆ ಹುಡುಗಿರ ಪಟ್ಟಿ ಕ್ಯೂ ಮಾಡ್ತಂತೀನಿ. ಒಬ್ರ ಇಬ್ರ ಬಿಸ್ನೆಸ್ ಮನ್ಗಳು, ರಾಜಕಾರಣಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಮಕ್ಕಳು ಫೋಟೋ ಕೊಡೋಕೆ ತಾಮುಂದು ನಾಮುಂದು ಬಂದವ್ರೆ. ಸಾಕಷ್ಟು ಫೋಟೋ ಕಲೆಕ್ಟ್ ಮಾಡ್ಕೊಂಡ್ ಬಂದೀನಿ ಅವ್ರೆ. ತಮ್ಮಯ್ಯ ಅವ್ರೆ, ಇವತ್ತು ಯಾಕೋ ಮನ್ಸು ಸರಿಯಾಗಿಲ್ಲ. ನೀವು ಬರ್ತೀರಾ ಅನ್ನೋದು ಮೊದಲೇ ಗೊತ್ತಾಗಿದ್ದಿದ್ದೆ, ಬೇಡ ಅಂತ ಹೇಳಿರ್ತಿದ್ದೆ. ಯಾಕವ್ರೆ, ಏನಾಯ್ತು? ಬೇರೆ ಯಾವ್ದಾದ್ರು ಸಂಬಂಧ ಕುದುರಾಯ್ತಾ? ಹಂಗೇನಿಲ್ಲ, ಮಗಂಗೋಸಿ ಹುಷಾರಿಲ್ಲ, ಹಂಗಾಗಿ ಇಂಥ ಸಮಯದಾಗೆ ಒಂದು ಕೆಟ್ಟದ್ದು ನಡೆದಾಗ್ಲೇ ಒಳ್ಳೇದು ಜೊತೆ ಬರೋದು ಅವರೇ. ಯಾವ್ದಕ್ಕೂ ನೀವು ಒಂದ್ಸತಿ ಫೋಟೋ ನೋಡಿ. ನಾನ್ ಮಾಡೋದಕ್ಕಿಂತ ನನ್ ಮಗನ್ ಮಾಡ್ಬೇಕಲ್ವೇ? ಅದನ್ನು ಸರಿ. ನಾನು ಯಾವ್ದಕ್ಕೂ ನೀವೊಂದ್ಕಿಂತ ಫೋಟೋ ನೋಡಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತಾಯ್ತು. ಬಿಡಿ, ಇನ್ನೊಂದ್ಕಿಂತ ತೋರಿಸ್ತೀನಿ. ಅರೆ ಕೂತ್ಕೊಳ್ಳಿ. ಈಗ ದೂರ ಬಂದಿದ್ದೀರಿ, ಸರಿ ಕೊಡಿ, ಮಾಡ್ತೀನಿ. ಸರಿ, ಇವಳು ಸಿಮೆಂಟ್ ಫ್ಯಾಕ್ಟ್ರಿ ಓನರ್ ಮಗಳು. ಇವಳು ಕಾಫಿ ಎಸ್ಟೇಟ್ ಓನರ್ ಮಗಳು. ಓದವಳ ಕಣ್ರವ. ಕಂಟಿ ಬಗ್ಗೆ ಎಲ್ಲ ವಿಷಯನೂ ಹೇಳಿದೀರಾ? ಹೇಳಿ ಕಣ್ರವ, ಅದೆಲ್ಲ ಒಪ್ಗೆನ ಅವ್ರಿಗೆ. ಯಾಕೆಂದ್ರೆ ನನ್ ಮಗ ಆಟೋನೆಲ್ಲ ಓದ್ಕೊಂಡವನಲ್ಲ. ಓದು ಬರೋದ್ ಬಗ್ಗೆ ಕೇಳಿದ್ರೆ ದಿಟಾನೇ ಹೇಳ್ಬಿಡಿ. ಆದ್ರೆ ನನ್ ಮಗ ಎಲ್ರಿಗಿಂತ ಬುದ್ಧಿವಂತ. ಅದು ತಿಳಿದಿರೋ ವಿಷಯನೇ ಅಲ್ವೇ, ನಾನು ಎಲ್ರಿಗೂ ಹೇಳುವನೆ. ಇವಳ ಹೆಸರು ಅನ್ನಪೂರ್ಣ ಅಂತ. ಇವಳು ಕರ್ನಾಟಕ ಸಂಗೀತ ಸಾನೇ ಅಭ್ಯಾಸ ಮಾಡೋಳೆ. ಲಕ್ಷಣವಾಗ ಅವಳು ನಮ್ ಕಂಟಿಗೆ ಒಳ್ಳೆ ಜ್ವಾಡಿ. ಇವಳು ಕುರ್ಸಿ ಕುಂತ್ಕೊಂಡು ಆಟ ನೋಡಕ್ಕೆ ಜಾಗ ಇಲ್ವೇನ್ಲ? ಆ ಕಡೆನೆ ಮಮ್ಮಿ, ನೀವು ಕೂತ್ಕೊಂಡು ನೋಡ್ತೀರಿ, ನಾನು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೋಡ್ತಿರ್ತೀನಿ. ನಡಿ ಹೋಗಮ್ಮ. ರಾಜೇ,
ಮಾಡಕ್ ಸಾನೆ ಕೆಲಸ ಐತೆ, ಕುಂತ್ಕೊಂಡು ಆಟ ನೋಡೋಕ್ಕಾಗಲ್ಲ. ನೀನು ಆಟ ನೋಡ್ಕೊಂಬ, ನಾನು ಹೋಗ್ತೀನಿ. ಯೋ, ನಿನ್ ಮಾಜಿ ಏನ್ರು ಸೋತು ಅವಮಾನ ಪಡೋದನ್ನ ನಾನು ಒಬ್ಳೆ ನೋಡಿ ಖುಷಿ ಪಟ್ರೆ ಹೆಂಗಯ್ಯ? ನೀನು ಇದ್ರೇನೆ ತಾನೇ ಅವಳಿಗೆ ಚುರುಕನ್ನೋದು. ಮಮ್ಮಿ ನಾನು ಬರ್ತೀನಿ. ಸರಿ ಹೋಗ್ಬಾ. ಅವ್ವ, ನಾನು ಫಾರ್ಮ್ ಕೊಟ್ಬಿಟ್ಟು ಬರ್ತೀನಿ. ಬಂದ್ರೆ ಎಲ್ರು ಬ್ಯಾಗ್ ತಗೊಂಡು. ನೀನ್ ನಿಜವಾಗ್ಲೂ ಖೋಖೋ ಕೋಚಾ? ಸೀರಿಯಸ್ಲಿ? ಯಾವತ್ತಾದ್ರೂ ಆಟ ಆಡಿದ್ಯೇನಮ್ಮ ನೀನು? ನೋಡು, ಆ ಹುಡುಗಿರಿಗೇನೋ ತಲೆ ಕೆಟ್ಟು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಅನ್ಸುತ್ತೆ. ಇವಳು ಅವಳ ಪುಟ್ಟಕ್ಕನ್ಗೆ ಸರಿಯಾಗಿ ಗುಂದ ಮಡಗ್ತಾವಳ ಕಣಯ್ಯ. ಅಲ್ಲ, ಇಲ್ಲಿ ಯಾರು ಬೇಕಾದ್ರೂ ಕೋಚ್ ಆಗೋ ಹಾಗಿದ್ರೆ ನಾವೆಲ್ಲ ಯಾಕೆ ಬೇಕಾಗಿತ್ತು? ನೀವು ಸೀದೆ ಒಬ್ಬೊಬ್ಳಿಗೆ ತಿಂಗ್ಳಿಗೆ 2 ಲಕ್ಷ ಫೀಸ್ ತಗೋತಾ ಇದ್ದೀನಿ. ಅವ್ರ ಅಪ್ಪಂದಿರೆಲ್ಲ ಸ್ಟೇಟ್ ಸೆಂಟ್ರಲ್ ಲೆವೆಲಲ್ಲಿ ಇನ್ಫ್ಲೂಯೆನ್ಸ್ ಇರೋರು. ನಾನು ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಇವತ್ತಿನ ಮ್ಯಾಚ್ನ ಮುಂದಕ್ಕೂ ಹಾಕ್ಬೋದು, ಅಥವಾ ಆಡ್ದೇನೆ ಕಪ್ನ ಮನೆಗೂ ತಗೊಂಡು ಹೋಗ್ಬೋದು. ಆ ಪವರ್ ನನ್ಗಿದೆ. ಅಂಥದ್ರಲ್ಲಿ ನಾನು ನಿಮ್ ಟೀಮ್ ವಿರುದ್ಧ ನಮ್ ಹುಡುಗಿರ್ನ ಆಡಿಸ್ಬೇಕಾ? ನಿಮ್ಮಂಥವ್ರು ಹಳ್ಳಿಲಿ ಕುಂಟೆಬಿಲ್ಲೆ, ಅಳ್ಗುಡಿ ಮನೆ, ಮತ್ತೆ ಅದೇನದು ಕೋಲು ಕೊಲನ ಕೊಲೆ ಅಂಥದನ್ನ ಆಡ್ಕೊಂಡಿರ್ಬೇಕು, ಖೋಖೋ ಅಲ್ಲ. ಸುಮ್ಮನೆ ಮ್ಯಾಚಿಂದ ನೀವೇ ಹೋಗ್ತಾ ಇರಿ. ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಮರ್ಯಾದೆ ಉಳಿಯುತ್ತೆ. ಕ್ಯಾಪ್ಟನ್ಸ್, ಅವ್ವ ಆಶೀರ್ವಾದ ಮಾಡವ. ಒಳ್ಳೇದಾಗ್ಲಿ ಕಣ. ಹೇ ದಿಯಾ, ನೀನು ನನ್ನ ಕಾಲಿಗೆ ಬಿದ್ದೋಗೆ. ನಾನೇನು ಅವ್ರ ತರ ದಡ್ಡಿನ ಮ್ಯಾಮ್. ಕೋಚ್ ಎಲ್ಲಿ ಅಂತ ಕೇಳಿದ್ರೆ ಕಾಲೇಜ್ ಐಮನ್ ಕಡೆ ನೋಡ್ತಾ ಇದ್ದೀರಲ್ಲ. ಮ್ಯಾಚಿಗೆ ಯಾರ್ಯಾರು ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಅವ ಅವ್ರು ಯಾಕಂಗ್ ಮಾಡಿದ್ರು? ಪಂದ್ಯಕ್ಕೂ ಮೊದಲು ಕೈ ಕುಲುಕ್ಬೇಕು ಅಲ್ವೇ? ಹೆಡ್ ಚಾಯ್ಸ್ ಟಾಸ್ ಆನ್ ಬೈ ಸೆಂಟ್ ಮೇರೀಸ್, ಚಾಯ್ಸ್ ಚೇಸ್.
ಯೋ ಆ ಹುಡ್ಗಿ ನೋಡು ಎಷ್ಟ್ ಗಟ್ಮುಟ್ಟಿಯಾಗವಳೆ ಖಂಡಿತವಾಗ್ಲೂ ಈ ಹಳ್ಳಿ ಗುಗ್ಗುಗಳಿಗೆ ಮಣ್ಣು ಮುಕ್ಕಿಸ್ತಾಳೆ